ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಗುಡ್ ಮಾರ್ನಿಂಗ್. ಬೆಳಗ್ಗೆ ಆಗಿದೆ. ನನ್ನ ವಾಯ್ಸ್ ಯಾಕೆ ಹೀಗಿದೆ ಅಂತ ನಿಮಗೆ ಅನ್ಸೋ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಹುಷಾರಿರಲಿಲ್ಲ. ಶೀತ, ಕೆಮ್ಮು, ಇವಾಗಂತೂನುವೆ ಫ್ಲೂ ಸೀಸನ್ ನಡೀತಾ ಇದೆ. ಈ ಟೈಮಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ರೌಂಡ್ ಹುಷಾರು ತಪ್ಪತ್ತೆ. ಹಾಗೆ ನನಗೂ ಆಯಿತು. ಹಾಗಾಗಿ ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿದೆ. ಆ, ಸ್ವಲ್ಪ ದಿವಸದಲ್ಲಿ ಹುಷಾರಾಗಿ ಮತ್ತೆ ವಾಪಸ್ ಬರುತ್ತೆ. ಈಗ ಬೆಳಗಿನ ಸಮಯ. ಇವಾಗ ತಿಂಡಿ ಮಾಡಬೇಕು. ಒಂದು ದೊಡ್ಡ ಯಕ್ಷ ಪ್ರಶ್ನೆ ಎಲ್ಲ ಅಮ್ಮಂದ್ರಿಗೂ ಗೃಹಿಣಿಯರಿಗೂ. ಏನು ಅಂದರೆ ತಿಂಡಿ ಏನು ಮಾಡೋದು ಅಂತೇಳಿ, ಅದೂ ಹುಷಾರಿಲ್ಲದೆ ಇರೋ ಟೈಮಲ್ಲಿ. ಸಾಮಾನ್ಯವಾಗಿ ಎಣ್ಣೆ ಎಲ್ಲ ಜಾಸ್ತಿ ತಿನ್ನೋದು ಬೇಡ, ಕರ್ದಿರೋದು ತಿನ್ನೋ ಹಾಗಿಲ್ಲ, ಹಾಗೆಯೇ ಲೈಟಾಗಿರಬೇಕು, ಅರ್ಗೋದಕ್ಕೆ ಸುಲಭವಾಗಿರಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಹುಷಾರಿಲ್ದಲ್ದಾಗ ಏನೋ ಗಂಜಿ ಎಲ್ಲ ಕುಡಿದು ಎಲ್ಲ ಬೇಜಾರಾಗೋಗಿರುತ್ತೆ. ಇವಾಗ ಸ್ವಲ್ಪ ಉಪ್ಪಿಟ್ಟು ಅವಲಕ್ಕಿನೋ ಆದರೂ ಜಾಸ್ತಿ ಎಣ್ಣೆ ಎಲ್ಲ ಹಾಕಿದೆ ಚೆನ್ನಾಗಿ ತರಕಾರಿ ಹಾಕಿ ಮಾಡ್ಕೊಂಡು ತಿನ್ನಬೇಕು. ಆವಾಗ ಆರೋಗ್ಯಕ್ಕೂ ಒಳ್ಳೆಯದು, ಜೊತೆಗೆ ಹುಷಾರಾಗಿ ಎದ್ಮೇಲೆ ಏನೋ ಒಂದು ಸ್ವಲ್ಪ ಬೇರೆದು ಮಾಡ್ಕೊಂಡು ತಿಂತಿದ್ದೀವಿ ಅಂತ ಸಮಾಧಾನ ಕೂಡ ಇರುತ್ತೆ. ನಾನು ಕೂಡ ಇಲ್ಲಿ ಅವಲಕ್ಕಿ ಒಗ್ಗರಣೆ ಮಾಡೋಣ, ಸುಮಾರು ದಿವಸ ಆಗೋಗಿತ್ತು, ಮಾಡೋಣ. ಸ್ವಲ್ಪ ಕ್ಯಾರೆಟು, ದಪ್ಪ ಮೆಣಸಿನ್ಕಾಯಿ, ಬಟಾಣಿ ಎಲ್ಲದನ್ನು ಹಾಕಿ ಅಂಥೇಳಿ ಅವಲಕ್ಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಇವತ್ತು ಆಗಸ್ಟ್ 15, ಹಾಗಾಗಿ ರಜದ ದಿವಸ, ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ವಾತಂತ್ರ್ಯ ದಿವಸ. ನಾವು ಸ್ವಾತಂತ್ರ್ಯ ದಿವಸನ ಆಚರಿಸ್ತೀವಿ ಆಗಸ್ಟ್ 15 ತಾರೀಕು. ಇವತ್ತಿನ ದಿವಸ ಬೆಳಗ್ಗೆ ಬೇಗ ಎದ್ದು ಅಡುಗೆ ತಿಂಡಿ ಮಾಡೋ ಅಂದರೆ ಆ ಥರ ಇರಲಿಲ್ಲ. ಆದರೆ ಸಾಕಷ್ಟು ಎಲ್ಲ ನಿಧಾನವಾಗಿ ಎದ್ದು ಎಲ್ಲ ಆದಮೇಲೆ ತಿಂಡಿ ಸಮಯ ಅಂತೂ ಬಂದೇ ಬಿಡುತ್ತೆ. ಅಷ್ಟೊತ್ತಿಗೆ ಕರೆಕ್ಟಾಗಿ ತಿಂಡಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿಟ್ಕೊಂಡಿರ್ಬೇಕು, ಹಾಗೆ ಅಡುಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿಟ್ಕೊಂಡಿರಬೇಕು. ಅರ್ಧ ಕೆಲಸ ಮುಗಿಯೋದು ಯಾವಾಗ ಅಂದರೆ ಏನು ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಾಗ ಅಂತ ನನಗನ್ಸುತ್ತೆ. ಉಳಿದಿದ್ದು ಸಾಮಾನುಗಳನ್ನೆಲ್ಲ ಜೋಡಿಸ್ಕೊಂಡು ಅಡುಗೆ ತಿಂಡಿ ಮಾಡೋದು ಕ್ವಿಕ್ಕಾಗಿ ನಡೆದೋಗುತ್ತೆ. ಅಂದರೆ ತುಂಬ ವರ್ಷ ಅದನ್ನೇ ಮಾಡ್ಕೊಂಡು ಬಂದಾಗ ಬಿಗಿನಿಂಗಲ್ಲಿ ಅದು ಸ್ವಲ್ಪ ಅದು ಕೂಡ ಸಮಯ ತೊಗೊಳುತ್ತೆ. ಆದರೆ ಯೋಚಿಸೋದಿದೆಯಲ್ಲ, ಏನು ಅಡುಗೆ ಮಾಡಬೇಕು, ಏನು ತಿಂಡಿ ಮಾಡಬೇಕು, ಹಾಗೆಯೇ ಮನೇಲಿ ಏನು ತರಕಾರಿ ಸಾಮಾನುಗಳಿದೆ, ಇದು ಒಂದು ದೊಡ್ಡ ಪ್ರೋಸೆಸ್. ಇದು ಒಂದು ಆಗ್ಬಿಟ್ರೆ ಚುರುಕಾಗಿ ಕೈಕಾಲು ಆಡಿಸ್ಕೊಂಡು ಕೆಲಸ ಮಾಡ್ಬೋದು. ನಾನು ಕೂಡ ಇಲ್ಲಿ ಮೆಣಸಿನ್ಕಾಯಿ ಡಬ್ಬ ನಿಮಗೆ ತೋರಿಸ್ತಾ ಇದ್ದೆ. ಟಿಶ್ಯೂ ಪೇಪರ್ನ ಹಾಕಿ ಮೆಣಸಿನ್ಕಾಯಿನ ತೊಟ್ಟುಗಳನ್ನೆಲ್ಲ ಬಿಡಿಸಿ ಇಟ್ಟರೆ ಡಬ್ಬಿಲಿ ಎಷ್ಟು ದಿವಸ ಆದರೂ ಕೆಡೋದಿಲ್ಲ, ಹಾಗೆ ಚೆನ್ನಾಗಿರುತ್ತೆ. ಅದು ಟಿಶ್ಯೂ ಬದಲಾಗಿ ಒಂದು ಬಟ್ಟೆ ಕೂಡ, ಅದೇ ಚಿಕ್ಕ ಟವಲ್ ಕೂಡ ಹಾಕಿ ಇಡ್ಬೋದು, ಆಗಲೂ ಕೂಡ ಇದೇ ರೀತಿ ಆಗುತ್ತೆ. ಟಿಶ್ಯೂಗಳು ಅಂದರೆ ಒದ್ದೆ ಆದ ತಕ್ಷಣ ಚೇಂಜ್ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ಅದು ಮತ್ತೆ ಕೊಳೆಯೋದಕ್ಕೆ ಶುರುವಾಗೋಗುತ್ತೆ. ಕರ್ಬೇವಿನ ಸೊಪ್ಪು ಅಷ್ಟೇ, ಕಡ್ಡಿ ಸಮೇತ ಈ ಥರ ತೆಗೆದು ಇಟ್ಟರೆ ಕವರಲ್ಲಿ ಎಷ್ಟು ದಿವಸ ಇಟ್ಟರು ಕೂಡ ಹಾಳಾಗಿರೋದಿಲ್ಲ. ನಾನು ಇದೇ ಮಾಡೋದು, ಒಂದು ಜಿಪ್ಲಾಕ್ ಕವರಲ್ಲಿ ಉದ್ದದ ಕಡ್ಡಿಗಳನ್ನೆಲ್ಲ ಬಿಡಿಸಿ ಇಡ್ತೀನಿ ಅಷ್ಟೇ. ಎಲೆ ಬಿಡಿಸೋದಕ್ಕೆ ಹೋಗೋದಿಲ್ಲ, ಆಮೇಲೆ ತೊಳೆಯೋದಕ್ಕೆ ಹೋಗೋದಿಲ್ಲ. ತೊಳೆದ್ರೆ ಕೊಳೆಯೋಕ್ಕೆ ಶುರುವಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಕರ್ಬೇವಿನ ಸೊಪ್ಪಿಂದು ಉದ್ದದ ಕಡ್ಡಿ ಎಲ್ಲ ಇವಾಗಂತೂ ಸಾಮಾನ್ಯವಾಗಿ ಕಟ್ಟುಗಳು ಎಲ್ಲ ಕಡೆ ಕಟ್ ಮಾರ್ತಾರೆ ಅಂತಲೇ ಇಲ್ಲ, ಉದ್ದುದ್ದಕ್ಕೆ ಹಾಗೆ ಟೊಂಗೆ ಮುರ್ಕೊಂಬಂದಿಟ್ಟಿರ್ತಾರಲ್ಲ, ಅದನ್ನು ತೊಗೊಂಬಂದ್ರಂತೂ ಈ ಥರ ಕಡ್ಡಿಗಳನ್ನು ಬಿಡಿಸಿ, ಅಥವಾ ಕಟ್ಟಿದ್ರೆ ಅದರಲ್ಲಿ ಇನ್ನೇನು ಕಡ್ಡಿಗಳಲ್ಲಿ ಎಲೆಗಳಿರುತ್ತಲ್ಲ, ಹಾಗೆ ನೀಟಾಗಿ ಅದನ್ನು ಕವರಲ್ಲಿ ಇಟ್ಬಿಟ್ರೆ ಆರಾಮಾಗಿರುತ್ತೆ. ಅದು ಏನು ನಾವು ಒಂದು ಕರ್ಬೇವಿನ ಸೊಪ್ಪಿನ ಕಡ್ಡಿನ ಖಾಲಿ ಮಾಡೋರ್ಗು ಹಾಳಾಗದೆ ಕೊಳಿದೆ ಇರುತ್ತೆ. ಸೊ ಇಲ್ಲಿ ತಿಂಡಿ ಜೊತೆಗೆ ಅಡುಗೆಗೆ ಸ್ವಲ್ಪ ಕಟ್ಸಾರು ಮತ್ತು ಪಲ್ಯ ಮಾಡೋಣ ಅಂದ್ಕೊಂಡಿನಿ. ಯಾಕೆಂತಂದರೆ ನನ್ನ ಮಗಳಿಗೆ ಇನ್ನೊಂದು ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ. ಆಮೇಲೆ ನನಗೂ ಅಷ್ಟೇ ಒಂಥರ ತುಂಬ ಹೆವಿಯಾಗಿ ಏನು ಮಸಾಲೆ ತಿರು ಹಾಕಿದ್ದು ಇದೆಲ್ಲ ಏನು ಬೇಡ, ಲೈಟಾಗಿರಲಿ, ಹೊಟ್ಟೆಗೆ ಬಾಯಿಗೂ ಕೂಡ ರುಚಿ ಚೆನ್ನಾಗೂ ಬರುತ್ತೆ, ಜೊತೆಗೆ ಹೊಟ್ಟೆಲಿ ಅರ್ಗೋದು ಕೂಡ ಸುಲಭವಾಗಿರುತ್ತೆ. ಹಾಗಾಗಿ ಅದೇ ಇರಲಿ ಅಂಥೇಳಿ ಸಾರು ಮತ್ತು ಪಲ್ಯ ಮಾಡೋ ಪ್ರೋಗ್ರಾಮ್ ಕೂಡ ಇದೆ. ಫಸ್ಟ್ ತಿಂಡಿ ಮುಗಿಸ್ಕೊಂಡ್ಬಿಡ್ಬೇಕು. ತಿಂಡಿ ಆದರೆ ಅರ್ಧ ಕೆಲಸ ಆದ ಹಾಗೆ, ಆಮೇಲೆ ಉಳಿದಿದ್ದಕ್ಕೆ ಹೋಗ್ಬೋದು. ಕ್ಯಾರೆಟ್ನು ಸಾಕಷ್ಟು ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ತೆಳ್ಳಗೆ ಉದ್ದುದ್ದಕ್ಕೆ ಕ್ಯಾರೆಟ್ನ ಹೆಚ್ಚಿಟ್ಟಿರ್ತೀನಿ. ಈ ಥರ ಹೀಗೆ ಹೆಚ್ಚಿಟ್ಕೊಂಡಾಗ ಇವಾಗ ಹೋಗ್ತಾ ಬರ್ತಾ ಮಕ್ಕಳಂತೂ ಮನೆಯಲ್ಲಿದ್ದರೆ ಖಂಡಿತ ಹಾಗೆ ಬಾಯಿ ಹಾಕೊಂಡು ತಿಂದು ಖಾಲಿ ಮಾಡ್ತಾರೆ. ಜೊತೆಗೆ ನಾವು ಕೂಡ ತಿನ್ಬೋದು, ಒಳ್ಳೆಯದು. ಹಸಿ ಕ್ಯಾರೆಟು ಸಲಾಡ್ ಮಾಡಿಕೊಂಡು ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲೇ ತಿನ್ನಬೇಕು ಅಂತೇನಿಲ್ಲ, ಸುಮ್ಮನೆ ತೆಳ್ಳಗುದ್ದಕ್ಕೆ ಸ್ಟಿಕ್ಸ್ ಥರ ಹೆಚ್ಚಿಟ್ರೆ ಯಾರು ಬೇಕಾದ್ರೂ ತಿಂದು ಖಾಲಿ ಮಾಡ್ತಾ ಇರ್ಬೋದು. ಹಾಗೆ ಒಂದು ಸ್ವಲ್ಪ ಹಸಿ ತರಕಾರಿ ಕೂಡ ಹೋದಂಗೆ ಆಗತ್ತೆ. ಸೊ ಒಗ್ಗರಣೆ ಎಲ್ಲ ಹಾಕಿ, ಒಗ್ಗರಣೆನಲ್ಲಿ ಕಡಿಮೆ ಎಣ್ಣೆ ಹಾಕ್ಕೊಂಡೆಲ್ಲ ಮಾಡ್ತಿದ್ದಾಗ ಸ್ವಲ್ಪ ಟೈಮ್ ತೊಗೊಳತ್ತೆ ಬೇಯೋದಕ್ಕೆ. ಆವಾಗ ಒಂದು ಚಿಟಿಕೆ ಉಪ್ಪು, ಅರಿಶಿನ ಅಂತೂ ಹಾಕ್ತೀವಿ. ಇದನ್ನು ಹಾಕ್ಬಿಟ್ಟು ಹಾಗೆಯೇ ಒಂದು ಚಿಟಿಕೆ ಸಕ್ಕರೆ ಹಾಕಿದ್ರೆ ಅವಲಕ್ಕಿಗೆ ಒಳ್ಳೆ ರುಚಿ ಇರುತ್ತೆ. ಜಾಸ್ತಿ ಏನು ಬೇಕಾಗಿಲ್ಲ, ಚೂರೇ ಚೂರು ಒಂದು 1/4 ಚಮಚದಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಜೊತೆಗೆ ಇಲ್ಲಿ ಗಂಜಿ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ
ಕುಡಿಯೋದಕ್ಕೆ, ಅವಳು ಅವಲಕ್ಕಿ ತಿನ್ನೋದಿಲ್ಲ ಅಂತಂದು ಸರಿ ಗಂಜಿ ಮಾಡ್ಕೊಳ್ಳೋಣ ಅಂಥೇಳಿ ಈ ಚಿರೋಟಿ ರವೆ ಬರುತ್ತಲ್ಲ, ದಪ್ಪ ರವೆಲ್ಲೂ ಮಾಡ್ತಾರೆ ಮಾಮೂಲಿ ಬೆಂಗಳೂರು ಲೋಕಲ್ ರವೆಯಲ್ಲಿ. ನಾನಿಲ್ಲಿ ಚಿರೋಟಿ ರವೆಲ್ಲಿ ಮಾಡ್ತೀನಿ. ಒಂದು 2 ಚಮಚಷ್ಟು ರವೆನ ಒಂದು 1/4 ಚಮಚ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ, ಘಮ್ ಅಂತ ಅದರದ್ದು ಪರಿಮಳ ಬರೋವರೆಗೂ. ಹಾಗೆಯೇ ಒಂದು 5-6 ಬಾದಾಮಿನ ಕುಟ್ಟಿ ಅದಕ್ಕೆ ಹಾಕ್ತಾಯಿದ್ದೀನಿ. ಅದು ಕೂಡ ಚೆನ್ನಾಗಿ ರುಚಿ ಒಂದಂತಲ್ಲ, ಇನ್ನೂ ನ್ಯೂಟ್ರಿಷಿಯಸ್ ಆಗಿ ಆಗೋ ಹಾಗೆ ಮಾಡುತ್ತೆ ಗಂಜಿನ ಅಂಥೇಳಿ ಅದನ್ನು ಕೂಡ ಹುರ್ಕೊಂಡು ನಂತರ ಇದಕ್ಕೆ ಒಂದು ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೇ. ಗಂಜಿ ಮಾಡೋದು ತುಂಬಾ ಸುಲಭ, ಆದರೆ ಗಂಜಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಹುಷಾರಿಲ್ದಿದ್ದಾಗ ಇದು ತಿಂದ್ರೇ ಏನೋ ಒಂದು ರೀತಿ ಒಳ್ಳೆ ಪಾಯಸನೇ ಕುಡಿತಿದ್ದೀವಿ ನಾವು ನಂಗೆ ಅನಿಸ್ತಿರುತ್ತೆ. ಸೊ ನೀರನ್ನ ಹಾಕ್ತಾಯಿದ್ದೀನಿ, ಬಿಸಿನೀರು ಮೋಸ್ಟ್ಲಿ ತುಂಬ ಬಿಸಿ ಇರಲಿಲ್ಲ ಅನಿಸುತ್ತೆ, ಹಂಗಾಗಿ ಕುದಿಯೋಕ್ಕೆ ಶುರುವಾಗಲಿಲ್ಲ. ಇರಲಿ ತೊಂದರೆ ಇಲ್ಲ, ಸ್ವಲ್ಪ ಬಿಸಿ ಇದ್ದರೂ ಸಾಕು. ಈಗಿದು ಒಲೆ ಗ್ಯಾಸ್ ಬರ್ನರ್ನ ಉರಿ ಜಾಸ್ತಿ ಮಾಡಿದ ತಕ್ಷಣ ಚೆನ್ನಾಗಿ ಅದು ಕುದಿಯೋಕ್ಕೆ ಶುರುವಾಗೋದು, ಏನು ತೊಂದರೆ ಇಲ್ಲ. ಅದು ಚಿರೋಟಿ ರವೆ ಅದರಿಂದ ಜಾಸ್ತಿ ಏನು ಸಮಯ ತೊಗೊಳ್ಳಲ್ಲ. ಇದು ಚೆನ್ನಾಗಿ ಇದಕ್ಕೊಂಚೂರು ಏಲಕ್ಕಿ ಬೇಕಾದರೆ ಕುಟ್ಟು ಹಾಕ್ಕೋಬೋದು, ಗಮ್ಮಂತಿರುತ್ತೆ. ಈ ರೀತಿ ಬೆಂದಮೇಲೆ ಇದಕ್ಕೆ ಸ್ವಲ್ಪ ಹಾಲು ಸಕ್ಕರೆನ ಸೇರಿಸಿ ಕುಡಿದ್ರೆ ಗಂಜಿ ತಯಾರಾಗುತ್ತೆ, ರವೆ ಗಂಜಿ. ಶ್ರಾವಣ ಮಾಸದ ಟೈಮಲ್ಲಿ ಹಬ್ಬಗಳ ಸಾಲು, ಹಾಗೆ ಜೊತೆಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ರೆ ಸ್ವಲ್ಪ ಕಷ್ಟನೇ ಆಗೋಗುತ್ತೆ. ಯಾಕೆಂದರೆ ಹಬ್ಬಗಳಿಗೆಲ್ಲ ಜೋಡಿಸ್ಕೊಳ್ಳೋದು ಅದನ್ನು ಮಾಡ್ತಾ ಇರ್ತೀವಿ, ಮಧ್ಯದಲ್ಲಿ ಹುಷಾರು ತಪ್ಪಿಬಿಟ್ರೆ ಎಲ್ಲದೂ ಕೂಡ ಒಂಥರ ಆಫ್ ಟ್ರ್ಯಾಕ್ ಆಗಿ ಹೋಗ್ಬಿಡುತ್ತೆ. ಮತ್ತು ಎಲ್ಲ ಹುಷಾರಾಗಿ ವಾಪಸ್ ಟ್ರ್ಯಾಕಿಗೆ ಬಂದು, ಜೊತೆಗೆ ನನಗಂತೂ ಎಷ್ಟೊಂದು ದಿವಸದಿಂದ ವೀಡಿಯೋಗಳು ಕೂಡ ಏನೂ ಹಾಕಿರಲಿಲ್ಲ, ಯಾವುದೇ ಥರದ ರೆಕಾರ್ಡ್ ಕೂಡ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಎಲ್ಲದೂ ವಾಪಸ್ ಟ್ರ್ಯಾಕಿಗೆ ಬರೋಕ್ಕೆ ಸ್ವಲ್ಪ ಸಮಯ ತೊಗೊಳತ್ತೆ. ನಿಮಗೂ ಕೂಡ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ರವೆ ಇದೆಲ್ಲ ಬೆಂದಾಗಿದೆ, ಇದಕ್ಕೊಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡೆ. ಹಾಗೆ ಸಕ್ಕರೆನೂ ಅಷ್ಟೇ, ಆ ಚಮಚ ತುಂಬ ಚಿಕ್ಕದಿತ್ತಲ್ಲ, ಅದಕ್ಕೆ ಒಂದು 4 ಚಮಚ ಹಾಕಿದೆ, ಚೂರೇ ಬೀಳ್ತಿತ್ತು ಅಂತೇಳಿ. ಅದಾದಮೇಲೆ ಕರಗಿದ್ರೆ ಇವಾಗ ಬೇಕು ಒಂದ್ಸರಿ ಇನ್ನೊಂಚೂರು ಹಾಲು ಸೇರಿಸ್ಕೋಬೋದು, ಏನು ತೊಂದರೆ ಇಲ್ಲ. ಇಷ್ಟೇ ಅಂತ ಅಳತೆ ಏನಿಲ್ಲ, ಗಂಜಿ ರೆಡಿ ಆಗುತ್ತೆ. ಬೆಳಗ್ಗೆ ತಿಂಡಿ ಮಾಡಬೇಕಾದ್ರೆ ವ್ಲಾಗ್ನ ಶುರು ಮಾಡಿದೆ. ತಿಂಡಿ ಅವಲಕ್ಕಿ ಆಯಿತು, ತಿಂದ್ಬಿಟ್ಟು ಹಾಗೆ ಸ್ವಲ್ಪ ಗಂಜಿ ಮಾಡಿ ತೋರಿಸ್ದೆ. ಗಂಜಿ ಧನ್ವಿಗೆ ಕೊಟ್ಟೆ, ಅವಳು ಕುಡಿದ್ಬಿಟ್ಟು ಮಲ್ಕೊಂಡಿದ್ದಾಳೆ. ಸೊ ಇಷ್ಟು ದಿವಸ ವ್ಲಾಗ್ಗಳು ಬರಲಿಲ್ಲ, ಕಾರಣ ಏನು ಅಂತಂದರೆ ಹುಷಾರಿರಲಿಲ್ಲ. ನೆನ್ನೆವರೆಗೂ ನನಗೆ ಹುಷಾರಿರಲಿಲ್ಲ. ಇವತ್ತೇ ಸ್ವಲ್ಪ ಅಂದರೆ ಒಂದು 80% ಅಷ್ಟು ಹುಷಾರಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಅಂದರೆ ಜ್ವರ ಎಲ್ಲ ಹೊರಟೋಗಿದೆ, ಸ್ವಲ್ಪ ಧ್ವನಿ ಬದಲಾವಣೆ, ಕೆಮ್ಮು, ನೆಗಡಿಯಿಂದೇನಿಲ್ಲ ಬಟ್ ಕೆಮ್ಮಿದೆ. ಹಾಗಾಗಿ ಓಕೆ, ಇಯರ್ಪಾಡ್ ತೆಗೆದುಬಿಡ್ತೀನಿ. ಸರಿ ಅದಿದೆ, ಹಾಗಾಗಿ ವ್ಲಾಗ್ ಏನು ಮಾಡೋಕ್ಕಾಗಲಿಲ್ಲ. ನಾಗರ ಪಂಚಮಿ ದಿವಸ ಆ್ಯಕ್ಚುಲಿ ಸ್ವಲ್ಪ ಶುರು ಮಾಡಿದೆ, ಆದರೆ ನಾಗರ ಪಂಚಮಿ ದಿವಸನೂ ಸ್ವಲ್ಪ ನನಗೆ ಗಂಟ್ಲಲ್ಲಿ ಇದಿತ್ತು, ಇರಿಟೇಷನ್ ಇತ್ತು. ಹಾಗಾಗಿ ಏನು ಜಾಸ್ತಿ ಮಾಡೋಕ್ಕೂ ಅಲ್ಲ. ಹಬ್ಬ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಲಸಗಳು ಮುಗಿಸ್ಕೊಂಡ್ರೆ ಸಾಕು ಅಂಥೇಳಿ ಅದ್ರ ಕಡೆ ಗಮನ ಕೊಟ್ಟು ಸ್ವಲ್ಪ ಪೂಜೆದು ಇದೆಲ್ಲ ಮಾಡಿದೆ. ಅದನ್ನು ನೀವು ಇವಾಗ ನೋಡ್ತೀರಾ ಕ್ಲಿಪ್ಪಿಂಗ್ಸ್ನ. ಪ್ರತಿ ವರ್ಷದ ಥರನೇ ಈ ವರ್ಷವೂ ಕೂಡ ಅದನ್ನು ಬರೆದುಬಿಟ್ಟು, ಅಂದರೆ ಜೋಡಿ ನಾಗರ ಹಾಗೆ ತಾಯಿ ಮತ್ತು ಮಗು ಇದನ್ನು ಬರೆದ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ, ಹಾಗೆ ತನಿ ಎರೆದು, ಜೊತೆಗೆ ಸಿಹಿ ಕಡುಬು, ಖಾರದ ಕಡುಬಂತೂ ಮಾಡಲೇಬೇಕು, ತುಂಬ ವಿಶೇಷವಾದ್ದು, ಅದನ್ನು ಕೂಡ ಮಾಡಿದ್ದೆ. ಇದರ ರೆಸಿಪಿನ ತುಂಬ ಡೀಟೇಲ್ಡಾಗಿ ಈ ಚಾನಲ್ನಲ್ಲಿ ನಾನು ರೆಕಾರ್ಡ್ ಮಾಡಿ ಹಾಕಿದ್ದೀನಿ. ತುಂಬ ಜನಕ್ಕೆ ಇಷ್ಟ ಆಗುವಂಥ ವಿಡಿಯೋದು. ಪ್ರತಿ ವರ್ಷವೂ ನಾಗರ ಪಂಚಮಿ ಹಬ್ಬ ಬಂದಾಗ ಬೃಂದ ನಮ್ಗೆ ಇದೊಂದು ವಿಡಿಯೋದಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ನಿಮಗೆ ಗೊತ್ತಿಲ್ಲ. ನಿಮಗೆ ಈ ಥರದ ಮೆಸೇಜು, ಕಾಮೆಂಟ್ಗಳು ಪ್ರತಿ ವರ್ಷವೂ ನಂಗೆ ಸಿಗತ್ತೆ. ಹೆಚ್ಚಿಗಾರಿಕೆಯಿಂದ ಹೇಳ್ಕೊತಿಲ್ಲ, ಬಟ್ ಖುಷಿ ಆಗುತ್ತೆ. ಆ ವರ್ಷ ನನಗೆ ದೇವ್ರು ಅದೇನು ಶಕ್ತಿ ಕೊಟ್ಟಿದ್ದು ಅನ್ನೋ ಗೊತ್ತಿಲ್ಲ, ಹಬ್ಬದ ದಿವಸನೇ ರೆಕಾರ್ಡ್ ಮಾಡಿ ಹಾಕಿ ನಿಮ್ಮ ಜೊತೆ ಹಂಚ್ಕೊಳ್ಳೋಷ್ಟು ಆಯಿತು. ಯಾಕೆಂದರೆ ನಾಗರ ಪಂಚಮಿ ಹಬ್ಬ ಅಂತಂದರೆ ನಮ್ಮ ಮನೆಯಲ್ಲಿ ದೊಡ್ಡ ಹಬ್ಬ, ನಮ್ಮ ಮನೆ ದೇವರು ಕುಕ್ಕೆ ಸುಬ್ರಹ್ಮಣ್ಯ. ಹಾಗಾಗಿ ಹಿಂದಿನ ದಿವಸ ಕೂಡ ಸ್ವಲ್ಪ ಚಿಗ್ಲಿ ತಂಬಿಟ್ಟು ನೈವೇದ್ಯಕ್ಕೆ ಮಾಡ್ಕೊಳ್ಳೋದು, ಉಪವಾಸ ಎದ್ಕೊಂಡು ಮಾಡಬೇಕಾಗುತ್ತೆ. ಹಾಗೆ ಮಾರನೇ ದಿವಸಕ್ಕೆ ಮಡಿ ಬಟ್ಟೆಗಳನ್ನ ಹಾಕ್ಕೊಳ್ಳೋದಿರ್ಬೋದು, ಪೂಜೆಗೆ ತಯಾರು ಮಾಡ್ಕೊಳ್ಳೋದಿರ್ಬೋದು. ಇದು ಒಂದು ಪಂಚಮಿ ದಿವಸ ಮಾಡೋ ಹಬ್ಬಕ್ಕೆ ಹಿಂದಿನ ದಿವಸ, ಅವತ್ತಿನ ದಿವಸ, ಅದ್ರ ಮಾರನೇ ದಿವಸ ಷಷ್ಠಿ ಇರುತ್ತೆ. ಸೊ ಅವತ್ತಿನ ದಿವಸನೂ ಹಬ್ಬನೇ. ಹಾಗೆ 3 ದಿವಸನೂ ಹಾಗೆ ಹೋಗೋದ್ರಿಂದ ಒಂಥರ ಎಲ್ಲದೂ ಕೂಡ ಒಂದಾದ್ಮೇಲೆ ಒಂದು ಕೆಲಸಗಳು ರೆಡಿ ಇರುತ್ತೆ. ಸೊ ಅಂಥದ್ರಲ್ಲಿ ಆ ವಿಡಿಯೋ ರೆಕಾರ್ಡ್ ಮಾಡಿದ ವರ್ಷ ಮಾತ್ರ ನಂಗೆ ನಿಜವಾಗ್ಲೂ ಇವತ್ತು ನೆನೆಸ್ಕೊಂಡು ಇವತ್ತಿನ ದಿವಸ ನಾನು ಮಾಡೋಕ್ಕೆ ಸಾಧ್ಯನಾ ಅಂತ ಅನ್ಸಿದ್ರೆ ಗೊತ್ತಿಲ್ಲ. ದೇವ್ರ ಶಕ್ತಿ ಕೊಟ್ಟರೆ ಮತ್ತೆ ಅದೇ ಥರದ ವಿಡಿಯೋನ ಮಾಡಿದ್ರು ಮಾಡ್ತೀನಿ, ನನಗೆ ಗೊತ್ತಿಲ್ಲ. ಆದರೆ ಒಂದೊಂದ್ಸರಿ ನೆನೆಸ್ಕೊಂಡು ಅನ್ಸುತ್ತೆ ಅವತ್ತು ಮಾಡಿದ್ನಲ್ಲ, ನಿಜವಾಗ್ಲೂ ಏನೋ ದೇವ್ರದ ಶಕ್ತಿ ಕೊಟ್ಟಾಗ ಮಾಡಿದೆ ಅನಿಸುತ್ತೆ. ಅದು ಹುಷಾರಿದ್ದಾಗಂತೂ ಈ ಥರದ ಆಲೋಚನೆಗಳು ಚೆನ್ನಾಗೇ ಬರ್ತಿರುತ್ತೆ ಅಲ್ವಾ.
ಸೊ ನನಗೂ ಕೂಡ ಹಾಗೆ ಇತ್ತು. ಪಾಪ ಧನ್ವಿಗೆ ಫಸ್ಟ್ ಶುರುವಾಗಿದ್ದು, ಎಲ್ಲ ಕಡೆ ಫ್ಲೂ ಇದೆ ಅಲ್ವಾ, ಹಾಗಾಗಿ ಅದೇನೆ ಸ್ಕೂಲ್ ಹೋಗೋ ಮಕ್ಕಳಿಗೆ ಪಕ್ಕದಲ್ಲಿ ಕೂತಿರೋರು ಯಾರೋ ಒಬ್ರು ಕೆಮ್ತಾರೆ ಸೀನ್ತಾರೆ ಬಂದೇ ಬಿಡತ್ತೆ. ಅವ್ರಿಗೆ ಬಂದಮೇಲೆ ಅಮ್ಮಂದ್ರಿಗೆ ಬರೋದೇನು ತುಂಬ ಏನು ತಡ ಆಗೋದಿಲ್ಲ. ಇದೇ ಥರ ಹೋದ ವರ್ಷ ಭೀಮ್ ನಮಾಸಿಗೆ ಮುಂಚೆ ಆಗಿತ್ತು. ನಾನು ಕರೆಕ್ಟಾಗಿ ಅಂದರೆ ನನ್ನ ಮೆಮೊರಿ ಕರೆಕ್ಟಾಗಿದ್ದರೆ ಭೀಮ್ ನಮಾಸಿಗೆ ಮುಂಚೆ ಅಂತಲೇ ಅಂದ್ಕೊಳ್ತೀನಿ. ಆಗಲೂ ಕೂಡ ಹೀಗೆ ಆಗಿತ್ತು. ಈಗಲೂ ಕೂಡ ನನ್ನ ವಾಯ್ಸಲ್ಲಿ ನೀವು ಗಮನಿಸ್ಬೋದು, ಇನ್ನೂ ಸರಿ ಹೋಗಿಲ್ಲ. ಆವಾಗ ಆಯಿತು, ಪಾಪ ಧನ್ವಿಗೆ ಬಂತು. ಅವಳಿಗೆ 3-4 ಡೇಸು ಗಂಟ್ಲು ನೋವು ಕೆಮ್ಮು ಶೀತ ಅಂದ್ಕೊಂಡು ಅಷ್ಟೇನೋ ಅನ್ಕೋತಾ ಇದ್ವಿ. ಅದೆಲ್ಲ ಸ್ವಲ್ಪ ಕಡಿಮೆ ಆದ ತಕ್ಷಣ ಜ್ವರ ಪ್ರತ್ಯಕ್ಷ ಆಯಿತು. ಪಾಪ ಅವಳಿಗೆ ಹೆಂಗಾಯಿತು ಅಂದರೆ ಅವಳು ಹುಟ್ಟದಪ್ಪ ಬೇರೆ ಇತ್ತು, August 12. ಅದ್ರದ್ದು ವಿಡಿಯೋ ಕ್ಲಿಪ್ಪಿಂಗ್ ನೀವು ನೋಡ್ತೀರಾ. ಆವತ್ತಿನ ದಿವಸ ಸ್ವಲ್ಪ ಬೆಟರ್ ಆಗಿತ್ತು. ಪಾಪ ಹೋಗಿ ಸ್ಕೂಲ್ಗೆ ಹೋಗಿ ಖುಷಿ ಅಲ್ವಾ ಮಕ್ಕಳಿಗೆಲ್ಲ, ಸ್ಕೂಲ್ಗೆ ಹೋಗಿ ಚಾಕ್ಲೇಟ್ ಕೊಡಬೇಕು, ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಕೊಡೋ ಅಷ್ಟು ಖುಷಿ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಜೊತೆ ಬೇಕಾಷ್ಟಾಗಿರುತ್ತೆ. ಫ್ರೆಂಡ್ಸ್ ಜೊತೆ ಹೋಗಿ ಮಾಡ್ಕೊಂಬಂದು ಜೊತೆಗೆ ಅಪ್ಪ ಅಮ್ಮನ ಜೊತೆ ಮಾಡೋದು ಕೂಡ ಖುಷಿನೇ. ಆದರೆ ಫ್ರೆಂಡ್ಸ್ ಜೊತೆ ಮಾಡ್ಕೊಂಬರೋದಿಲ್ಲ ಸ್ಕೂಲ್ಗೆ ಹೋಗಿ, ಅದಂತೂ ಏನಾದರೂ ಮಿಸ್ ಮಾಡ್ಕೊಳ್ಳೋಕೆ ನಾವು ರೆಡಿ ಇರೋದಿಲ್ಲ. ಪಾಪ ಸ್ಕೂಲ್ಗೆ ಹೋಗಿ ಚಾಕ್ಲೇಟ್ ಎಲ್ಲ ಕೊಟ್ಟು ಮತ್ತೆ ಮನೆಗೆ ಬಂದ ತಕ್ಷಣ ಮತ್ತೆ ಪಾಪ ಜ್ವರ ಬಂದ್ಬಿಡ್ತೊಳಗೆ. ಡಾಕ್ಟ್ರು ಅದೇ ಅಂತಿದ್ರು, ಫ್ಲೂ ಅಲ್ವಾ ಹೋಗುತ್ತೆ. ಅದೊಂದು 3-4 ಡೇಸ್ ಜರ್ನಿ ಅದು. ಜ್ವರ ಜಾಸ್ತಿಯಾಗಿ ಹಾಗೆ 1-2 ದಿವಸ ಉಳಿದು 3rd-4th ಡೇ ಹೊತ್ತಿಗೆ ಸ್ವಲ್ಪ ಕಡಿಮೆ ಆಗಿ ಶುರುವಾಗಿ ಕೊನೆಗೆ ಒಂದು 5-6 ದಿವಸ ಆಗೋ ಹೊತ್ತಿಗೆ ಎಲ್ಲದೂ ಕೂಡ ಒಂದು ಕಂಟ್ರೋಲಿಗೆ ಬರುತ್ತೆ. ಇಲ್ಲೂ ಹಾಗೆ ಆಯಿತು. ಪಾಪ ಅವಳಿಗೆ ಹೋಗಿ ಬಂದಮೇಲೆ ಜ್ವರ ಬಂತು. ಹಾಗಾಗಿ ಮತ್ತು ಮಾರನೇ ದಿವಸ ಹೋಗೋಕ್ಕಾಗಿಲ್ಲ. ಈಗಲೂ ಕೂಡ ಅವಳಿಗೆ ಸ್ವಲ್ಪ ಅಂದರೆ ಮೊನ್ನೆ ಎಲ್ಲ ಒಂದು ಸ್ವಲ್ಪ 100 ಡಿಗ್ರಿ ಅಷ್ಟು ಜ್ವರ ಇತ್ತು. ಬಟ್ ಡಾಕ್ಟ್ರು ಪರವಾಗಿಲ್ಲ ಅಂಥೇಳಿ ಅದು ಹೆಂಗೆ ಮಾತ್ರೆ ಕೊಡಬೇಕು ಕೊಟ್ಟರು, ಹೋಗುತ್ತೆ, ಏನು ತೊಂದರೆ ಇಲ್ಲ. ಯಾಕೆಂತಂದರೆ ಇದೆಲ್ಲ ಸೀಸನಲ್ಲೂ ನಡೀತಾ ಇದೆ, ಗೊತ್ತಿರುತ್ತಲ್ವ. ತುಂಬ ಆಮೇಲೆ ಸಿಮ್ಟಮ್ಸ್ಗಳು ಗೊತ್ತಾಗತ್ತೆ ಯಾವ ಥರದ್ದು ಅಂತ ಹೇಳಿ. ಕೆಲವು ಸರಿ ಡಾಕ್ಟ್ರ್ ಹೇಳ್ತಾರೆ 1-2-3 ದಿವಸ ಆದಮೇಲೆ ಇಲ್ಲ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ. ಆ ಥರದ್ದೆಲ್ಲ ಏನು ಬೇಡ, ಆರಾಮಾಗಿ ಹೋಗುತ್ತೆ ಅಂದರು. ಅದೇ ಒಂದು ಖುಷಿ ಅಷ್ಟೇ. ಸೊ ಅವಳು ಕೂಡ ಗಂಜಿ ಮಾಡಿಕೊಟ್ಟೆ. ಗಂಜಿ ಕುಡಿದ್ರೆ ಒಂಥರ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಬಾಯಿಗೂ. ಅಂದರೆ ಮೊದಲೇ ಬಾಯಿ ರುಚಿ ಇರಲ್ಲ ಅಂಥದ್ರಲ್ಲಿ ಏನೇ ಮಾಡಿಕೊಟ್ರು ಒಂಥರ ತಿಂದರೆ ಏನೋ ಒಂಥರ ಅನಿಸುತ್ತೆ. ಗಂಜಿ ಆದರೆ ಸ್ವಲ್ಪ ಹಿತ ಅನ್ಸುತ್ತಲ್ವ. ಸೊ ಕುಡಿದ್ಲು. ಇವತ್ತು August 15 ಸ್ವಾತಂತ್ರ್ಯ ದಿನಾಚರಣೆ. ಇವತ್ತು ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿವಸದ ಹಾರ್ದಿಕ ಶುಭಾಶಯಗಳು. ಆದರೆ ಇವತ್ತಿನ ದಿನ ಶುರುವಾದಾಗ 2-3 ದಿವಸನೂ ಆ ಸುದ್ದಿ ಕೇಳ್ತಾ ಇದ್ದೆ. ಬಟ್ ದಿನ ಶುರುವಾದ ತಕ್ಷಣ ಆ ಒಂದು ಸುದ್ದಿ ಕೇಳಿ ತುಂಬಾ ಮನಸ್ಸಿಗೆ ತುಂಬ ಹಿಂಸೆ ಆಯಿತು. ಏನು ಅಂತಂದರೆ ಕೋಲ್ಕತ್ತಾದಲ್ಲಿ ಒಬ್ಬ ಮಹಿಳೆ ಜೊತೆಗೆ ಆಗಿರೋ ಏನಿದೆಯಲ್ಲ ದುರಂತ ಅದಿದೆಯಲ್ಲ, ಅವ್ರಿಗೆ ಯಾವ ಥರದ ಹಿಂಸೆ ಎಲ್ಲ ಆಗಿ ಆಕೆ ಸಾವನ್ನಪ್ಪಿದಾರಲ್ಲ, ಅದನ್ನು ಓದಿ ನಿಜವಾಗ್ಲೂ ತುಂಬಾ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಇದೆಂಥ ಸ್ವಾತಂತ್ರ್ಯ ದಿವಸ ಅಂತ ನನಗೆ ಅನ್ನಿಸ್ತು. ಆಕೆಗೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ನನಗೆ ಹೇಳ್ತಿದ್ರೆ ಒಂಥರ ಎಮೋಷ್ನಲ್ ಆಗ್ತಾಯಿದ್ದೀನಿ. ನಿಜವಾಗ್ಲೂ ಹೆಣ್ಮಕ್ಳು ತಾಯಂದ್ರಿಗೆ ಮೋಸ್ಟ್ಲಿ ಈ ಥರದ್ದು ಎಫೆಕ್ಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಅಥವಾ ಪ್ರತಿಯೊಬ್ಬರಿಗೂ ಆಗಲೇಬೇಕಾಗಿರೋವಂಥದ್ದು ಆಗತ್ತೇನೋ. ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು ಕೇಳಿ. ಯಾವ ಹೆಣ್ಮಕ್ಳಿಗೂ ಕೂಡ ಈ ಥರ ಆಗಬಾರ್ದು. ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಹೋದಾಗ ಎಮೋಷ್ನಲ್ ಅದೇ ಸಾಕಷ್ಟು. ಇನ್ನು ಇದ್ರ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ ಅಂತ ನನಗೆ ಅನಿಸ್ತು. 1-2 ಸತಿ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಕ್ಯಾಮ್ರಾನ ಆಫ್ ಮಾಡಿದೆ. ಏನೇ ಆಗಲಿ ಆದಷ್ಟು ಬೇಗ ಈ ವಿಷಯದಲ್ಲಿ ನ್ಯಾಯ ಸಿಗಬೇಕು ಆ ಡಾಕ್ಟ್ರಿಗೆ ಅಂತ ನನಗನ್ಸುತ್ತೆ. ಜ್ವರ ಇದ್ದಾಗ ಜ್ವರ ಬಂದುಬಿಟ್ಟ ಮೇಲೇ ಉಪ್ಪು ಖಾರ ಹುಳಿ ಎಲ್ಲ ಹಾಕಿ ಮಾಡೋವಂಥ ಸಾರನ್ನು ಊಟ ಮಾಡೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸೋದು ಇಲ್ಲ. ತಿಳಿಯಾಗಿ ಒಂಥರ ಬಾಯಿಗೆ ಹೆಚ್ಚಿಗೆ ರುಚಿ ಕೊಡೋ ಹಾಗೆ, ಆದರೆ ಯಾವುದೇ ರೀತಿ ಮಸಾಲೆ ಇಲ್ಲದೆ ಇರೋ ಹಾಗೆ ಕಟ್ಸಾರು ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡೆ. ನಾನು ಮಾಡೋ ಕಟ್ಸಾರಿಗೆ ಸ್ವಲ್ಪ ಬೇಳೆ ಮತ್ತು 1 ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಟೊಮೆಟೊ ಹಾಕಬಾರ್ದು ಅಂತಾರೆ, ಕೆಲವರು ಟೊಮೆಟೊ ಹಾಕ್ಬೋದು ಅಂತಾರೆ. ಬಟ್ ನಾನು ಟೊಮೆಟೊ ಹಾಕ್ತೀನಿ, ಏನು ತೊಂದರೆ ಇಲ್ಲ. ಹೈಬ್ರಿಡ್ ಟೊಮೆಟೊ ಹಾಕ್ಕೋಬೋದು. ನಾಟಿ ಟೊಮೆಟೊ ತುಂಬ ಹುಳಿ ಇರುತ್ತೆ ಅನಿಸಿದ್ರೆ ಹೈಬ್ರಿಡ್ ಟೊಮೆಟೊನ ಹಾಕ್ಕೊಂಡು ಬೇಳೆನೆಲ್ಲ ಬೇಯಿಸ್ಕೊಂಡು ನಂತರ ಅದಕ್ಕೆ ತುಂಬಾ ಸಿಂಪಲ್ಲು, ಏನು ಜಾಸ್ತಿ ಇಲ್ಲ. ಜೀರಿಗೆ ಮೆಣಸು ಪುಡಿ ಮಾಡಿ ಹಾಕ್ಕೊಳ್ಳೋದು. ಸ್ವಲ್ಪ ಕಾಯಿ ತುರಿ ಬೇಕಾದರೂ ಕೂಡ ಹಾಕ್ಕೋಬೋದು. ಅಕ್ಕಿನ ಕೂಡ ತೊಳೆದು ಇಟ್ಕೊಳ್ತಾ ಇದ್ದೀನಿ. ಈ ರಾಜ್ಮುಡಿ ಅಕ್ಕಿನ ಎಲ್ಲಿ ತೊಗೋತೀರಾ ಅಂತೆಲ್ಲ ಪ್ರಶ್ನೆ ಕೇಳ್ತಿರ್ತೀರ. ನಾನು ಎಷ್ಟೊಂದು ಕಡೆ ಟ್ರೈ ಮಾಡ್ತಿರ್ತೀನಿ. ಯಾಕೆಂದರೆ ಒಂದೊಂದು ಸತಿ
ಒಂದೊಂದು ಕಡೆ ಕಂಟಿನ್ಯೂಸ್ ಆಗಿ ತೊಗೊಂಡಾಗ ಆ ಒಂದು ಯಾವಾಗಲೋ ಒಂದ್ಸತಿ ಏನೋ ಚೆನ್ನಾಗಿ ಬಂದಿಲ್ಲ ಅಂತ ಅನಿಸುತ್ತೆ. ಆವಾಗ ಚೇಂಜ್ ಮಾಡೋಣ ಅಂಥೇಳಿ ಬೇರೆ ಕಡೆ ಟ್ರೈ ಮಾಡ್ತಿರ್ತೀನಿ. ಹಾಗಾಗಿ 2-3 ಕಡೆ ತೊಗೋತಾ ಇರ್ತೀನಿ. ಅಕಸ್ಮಾತ್ ಎಲ್ಲರೂ ಹೊರಗೆ ಹೋದಾಗ ಇಲ್ಲಿ ರಾಜಮುಡಿ ಅಕ್ಕಿ ಸಿಗ್ತಿದೆ, ಚೆನ್ನಾಗಿದೆ, ಹಾಗೆಯೇ ಬೆಲೆ ಕೂಡ ಸ್ವಲ್ಪ ಕಾಂಪಿಟೇಟಿವ್ ಪ್ರೈಸಲ್ಲಿ ಸಿಗ್ತಿದೆ ಅಂತ ಅನಿಸಿದ್ರೆ ಅಲ್ಲಿಂದ ಕೂಡ ತಂದು ಟ್ರೈ ಮಾಡ್ತೀನಿ. 25 kg 50 kg ಎಲ್ಲ ಒಟ್ಟೊಟ್ಟಿಗೆ ತರಲ್ಲ, ಅಷ್ಟೊಂದು ಖರ್ಚು ಆಗೋದಿಲ್ಲ. ಹಾಗಾಗಿ ಮ್ಯಾಕ್ಸಿಮಮ್ 10 kg ತರೋದಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಕ್ವಾಂಟಿಟಿ ತರೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಇದಲ್ದೇ ಮಾಮೂಲಿ ಸೋನಾ ಮಸೂರಿ ಅಕ್ಕಿ ಇರುತ್ತೆ, ಗೋಧಿ ಬಳಸ್ತಿರ್ತೀವಿ, ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ರಾಗಿ ಅಂತೂ ಕಾನ್ಸ್ಟೆಂಟಾಗಿ ಒಂದು ಹೊತ್ತು ಉಪಯೋಗಿಸ್ತಾನೆ ಇರ್ತೀವಿ. ಹಾಗಾಗಿ ಅಷ್ಟೊಂದೇನು ಖರ್ಚು ಆಗೋದಿಲ್ಲ. ಕೆಲವರಿಗೆ ಬೇಳೆ ಜೊತೆ ಟೊಮೆಟೊನ ಜಸ್ಟ್ ಒಂದು ಸಣ್ಣದಾಗಿ ಒಂದು ಕಟ್ ಮಾಡಿ ಹಾಕಿ ಬೇಯಿಸೋ ಅಭ್ಯಾಸ ಇರುತ್ತೆ. ಅಂದರೆ ಪೂರ್ತಿ ಬೆಂದಮೇಲೆ ಆಮೇಲೆ ತೆಗೆದು ಅದನ್ನು ಕಿವುಚ್ಕೊಂಡು ರಸ ತೆಕ್ಕೊಳ್ಳೋಣ ಅಂತೇಳಿ ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಅಕಸ್ಮಾತ್ ಒಳಗಡೆ ಏನಾರೋ ಹುಳ ಅಥವಾ ಕೆಟ್ಟು ಹೋಗಿದ್ರೆ ಸಣ್ಣದಾಗಿ ಮೇಲಿಂದ ಕಟ್ ಮಾಡಿದ್ರೆ ಕಾಣೋದಿಲ್ಲ. ಸಾಧ್ಯವಾದಷ್ಟು ಯಾವಾಗ್ಲೂ ಟೊಮೆಟೊನ 4 ಪೀಸ್ ಮಾಡಿ ನೋಡಿ ಒಳಗಡೆ ಇರೋಂಥ ಬೀಜನೆಲ್ಲ ತೆಕ್ಕೊಂಡು, ಅಕಸ್ಮಾತ್ ಕೆಟ್ಟು ಹೋಗಿದ್ರೆ ಬೀಸಾಕಿ ಬೇರೆ ತೊಗೋಬೇಕಾಗತ್ತೆ. ಆ ಥರ ಮಾಡಿ ಹಾಕೋದೇ ಒಳ್ಳೆಯದು. ಸುಮ್ಮನೆ ಸಣ್ಣದಾಗಿ ಕಟ್ ಮಾಡಿ ಹಾಕಿದಾಗ ಒಳಗೆ ಕೆಟ್ಟು ಹೋಗಿರೋದು ಗೊತ್ತಾಗೋದಿಲ್ಲ. ಟೊಮೆಟೊ ಇರ್ಬೋದು, ಬದನೆಕಾಯಿ ಇರ್ಬೋದು, ಸಾಮಾನ್ಯವಾಗಿ ಎಲ್ಲ ತರಕಾರಿಗಳು. ಮೊನ್ನೆ ಯಾವುದೋ ಒಂದು ವೀಡಿಯೋದಲ್ಲಿ ನೋಡ್ತಾ ಇದ್ದೆ, ಮಕಾನ ಏನು ಬರುತ್ತಲ್ಲ ಕಮಲದ ಬೀಜ, ಅದು ಅದರಲ್ಲೂ ಕೂಡ ಓಪನ್ ಮಾಡಿದರೆ ಒಳಗಡೆ ಎಲ್ಲ ಹುಳ ಇತ್ತು ಅಂತೇಳಿ ತೋರಿಸ್ತಾಯಿದ್ರು. ಸಿಹಿಗುಂಬಳಕಾಯಿನ ಹೆಚ್ಕೊಳ್ತಾ ಇದ್ದೀನಿ, ಇದ್ರದ್ದು ಪಲ್ಯ ಮಾಡೋಣ ಅಂಥೇಳಿ. ಸಿಹಿಗುಂಬಳಕಾಯಿ ಹೆಚ್ಚೋದು ತುಂಬ ಸುಲಭ ಯಾವಾಗತ್ತೆ ಅಂದರೆ ಸಿಪ್ಪೆನ ತೆಕ್ಕೊಂಡಾಗ. ಸಿಪ್ಪೆ ತೆಕ್ಕೊಳ್ಳೋವರೆಗೂ ಕೂಡ ಸ್ವಲ್ಪ ಸಮಯ ತೊಗೊಳತ್ತೆ. ಹಾಗೇನೆ ಸ್ವಲ್ಪ ಕೆಲವು ಸತಿ ಸಿಪ್ಪೆ ಗಟ್ಟಿ ಇದ್ದರೆ ತೆಗಿಯೋಕ್ಕೆ ಕೂಡ ಕಷ್ಟ ಆಗ್ತಿರುತ್ತೆ. ಇದನ್ನು ಒಗ್ಗರಣೆನೆಲ್ಲ ಹಾಕಿ ಬೇಯಿಸ್ಕೊಂಡ್ರೆ ಸಾಕು, ಬೆಂದ್ಬಿಟ್ಟು ಪಲ್ಯ ತಯಾರಾಗೋಗುತ್ತೆ. ಉಳಿದಿದ್ದೆಲ್ಲವೂ ಕೂಡ ತುಂಬ ಸುಲಭ. ಆದರೆ ಸಿಪ್ಪೆ ತೆಕ್ಕೊಂಡು ಹೆಚ್ಕೊಳ್ಳೋದಿದೆಯಲ್ಲ, ಅದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಇದನ್ನು ಉಪಯೋಗಿಸ್ಕೊಂಡು ಒಂದು ಸೂಪ್ನ ಮಾಡಿದ್ದೆ. ನಿಮ್ಮಲ್ಲಿ ಸುಮಾರು ಜನ ನೀವು ನೋಡಿಲ್ಲ ಅನಿಸುತ್ತೆ, ಖಂಡಿತ ನೋಡಿ. ಈ ಸೂಪ್ನ ಚಿಕ್ಕ ಮಕ್ಕಳಿಗೆ ಕೂಡ ಕೊಡಬಹುದು. ನೀವು 6 ತಿಂಗಳ ಮಕ್ಕಳಿಗೆಲ್ಲ ಊಟ ಎಲ್ಲ ಅವಾಗಿನ್ನೂ ಶುರು ಮಾಡಿದಾಗ ಈ ರಾಗಿ ಸರಿ, ಆಮೇಲೆ ಬೇಯಿಸಿರೋಂಥ ತರಕಾರಿನ ಚೆನ್ನಾಗಿ ಮೆತ್ತಗೆ ಮಾಡಿಕೊಡೋ ಅಂಥದ್ರಲ್ಲಿ ಕ್ಯಾರೆಟು ಇದನ್ನು ಕೊಡ್ಬೋದು ಅಂತ ಹೇಳಿರ್ತಾರೆ. ಅದ್ರ ಜೊತೆಗೆ ಸಿಹಿಗುಂಬಳಕಾಯಿ ಕೂಡ ಕೊಡ್ಬೋದು, ಅಷ್ಟೇ ಒಳ್ಳೆಯದು ಅಂತ ಕೂಡ ಡಾಕ್ಟ್ರುಗಳು ಹೇಳ್ತಾರೆ. ಸಿಹಿಗುಂಬಳಕಾಯಲ್ಲೂ ಅಷ್ಟೇ ಕ್ಯಾರೆಟಲ್ಲಿರೋವಂಥ ಒಳ್ಳೆಯ ಅಂಶ ಅದಕ್ಕಿಂತ ಹೆಚ್ಚಾಗೂ ಕೂಡ ಇರುತ್ತೆ ಅಂತ ಹೇಳ್ಬೋದು. ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಆ ಸೂಪಿನ ರೆಸಿಪಿ ನೀವು ನೋಡಿಲ್ಲ ಅಂದರೆ ಬಾದಾಮಿನ ಹಾಕಿ ಮಾಡಿರೋವಂಥದ್ದು, ತುಂಬ ನ್ಯೂಟ್ರಿಷಿಯಸ್ ಆಗಿರೋವಂಥದ್ದು. ಆ ರೆಸಿಪಿನ ಖಂಡಿತ ನೋಡಿ, ಎಲ್ಲರೂ ತಿನ್ಬೋದಂಥ ಒಂದು ಕುಡಿಬೋದಂಥ ಸೂಪ್ ಅಂತ ಹೇಳ್ಬೋದು. ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಮೆಣಸನ್ನು ಕುಟ್ಕೊಳ್ತಾ ಇದ್ದೀನಿ ಸಾರಿಗೆ. ಇದನ್ನೇನು ಹುರ್ಕೋಬೇಕಾಗಿಲ್ಲ, ಸುಮ್ಮನೆ ಹಾಗೆ ಹಸಿ ಜೀರಿಗೆ ಮತ್ತು ಮೆಣಸುಕಾಳನ್ನ ನಿಮಗೆ ಇನ್ನೊಂಚೂರು ಜಾಸ್ತಿ ಹಾಕ್ಕೋಬೇಕು ಅನ್ಸಿದ್ರೆ ಹಾಕ್ಕೊಳ್ಳಿ. ಜೀರಿಗೆನೂ ಅಷ್ಟೇ, ಜೀರಿಗೆ ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ರುಚಿಲಿ ವ್ಯತ್ಯಾಸ ಅಂತ ಕೂಡ ಅನಿಸುತ್ತೆ. ಜೀರಿಗೆ ಒಂದು ಚಿಕ್ಕ 2 ಚಮಚ, ಮೆಣಸುಕಾಳುಗಳು ಒಂದು 15-20 ಮೆಣಸುಕಾಳುಗಳನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕುಟಾಣಿಲಿ ಕುಟ್ಕೊಂಡ್ರೆ, ಅಂದರೆ ತರಿ ಅಲ್ಲ, ಸ್ವಲ್ಪ ನುಣ್ಣಗೆ ಆಗಬೇಕು. ಯಾಕೆಂದರೆ ಸಾರಿಗೆ ಕುದಿತಿದ್ದಾಗ ಇದು ಹಾಕಿದ ತಕ್ಷಣ ಚೆನ್ನಾಗಿ ಇದು ಕುದ್ದು ಇದ್ರದ್ದು ಅಂಶ ಎಲ್ಲ ಬಿಟ್ಕೋಬೇಕಲ್ಲ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ನುಣ್ಣಗಾಗೋ ಹಾಗೆ ಕುಟ್ಕೋಬೇಕು. ಮಿಕ್ಸರ್ನಲ್ಲಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮಿಕ್ಸರಲ್ಲಿ ಮಾಡಿಬಿಟ್ರೆ ಒಂದು ರೀತಿ ಫೈನ್ ಪೌಡ್ರ್ ಥರ ಬಿಡುತ್ತೆ. ಅಥವಾ ತರಿಯಾಗಿ ಮಾಡ್ತೀವಿ ಅಂತ ಹೋದ್ರೂ ಈ ಕುಟ್ಟಿದಾಗ ಏನು ಇರುತ್ತಲ್ಲ ಫ್ಲೇವರ್ಫುಲ್ಲಾಗಿ, ಆ ಥರ ಇರೋದಿಲ್ಲ. ಆದ್ದರಿಂದ ಸಾಧ್ಯವಾದಷ್ಟು ಕುಟ್ಟಾಣಿಲ್ಲೇ ಇದನ್ನು ಕುಟ್ಕೊಳ್ಳಿ ತರಿಯಾಗಿ. ಇದನ್ನು ಆಮೇಲೆ ಬೇಳೆ ಎಲ್ಲ ಬೇಳೆ ಟೊಮೆಟೊ ಎಲ್ಲ ಇರುತ್ತಲ್ಲ ಅದ್ರ ಜೊತೆಗೆ ಹಾಕ್ಕೋಬೋದು. ಇದು ಸಾರಿನಲ್ಲಿ ಖಾರ ಅಂಥೇಳಿ ಮೆಣಸಿನಕಾಳಿನ ಖಾರ ಏನಿದೆಯಲ್ಲ ಇದೊಂದೇ, ಹಸಿರು ಮೆಣಸಿನ್ಕಾಯಿ ಹಾಕಲ್ಲ. ಹಾಗೆಯೇ ಸಾರಿನ ಪುಡಿ ಏನು ಬರುತ್ತಲ್ಲ, ಅಥವಾ ರಸಂ ಪೌಡ್ರ್ ಅಂತ ಏನು ಹೇಳ್ತಿರಲ್ಲ ಅದನ್ನು ಕೂಡ ಹಾಕೋದಿಲ್ಲ. ಈ ಮೆಣಸಿನಕಾಳಿನ ಖಾರ ಏನಿದೆಯಲ್ಲ ಅದೇನೆ, ಅದು ತುಂಬಾ ಗಂಟ್ಲಿಗೆ ಕೂಡ ಒಳ್ಳೆಯದು. ಬೇಳೆ ಟೊಮೆಟೊ ಎಲ್ಲ ಬೆಂದಿದೆ, ಈ ರೀತಿ ತೆಗೆದಿಟ್ಕೊಂಡು ಇನ್ನೊಂದು ಪಾತ್ರೆಗೆ ಇದನ್ನು ಚೆನ್ನಾಗಿ ಕಡ್ಕೊಳ್ಳೋಣ. ಇದು ಒಂದು ರೀತಿ ಹೊಂದ್ಕೋಬೇಕಂದ್ರೆ ಟೊಮೆಟೊ ಎಲ್ಲ ಅದ್ರದ್ದು ತಿರುಳೆಲ್ಲ ಬಿಟ್ಕೊಂಡು, ಬೇಳೆ ಕೂಡ ಎಲ್ಲ ಚೆನ್ನಾಗಿ ಒಂದು ರೀತಿ ಏನಂತಾರೆ ನುಣ್ಣಗಾಗೋದು ಬೇಡ, ಒಂದು ಸ್ವಲ್ಪ ಮೆತ್ತಗಾಗಿ ಸ್ಮ್ಯಾಶ್ ಆಗೋದು ಅನ್ನೋದಕ್ಕಿಂತ ಸ್ವಲ್ಪ ಮೆತ್ತಗಾಗೋ ಹಾಗೆ ಕಡ್ಕೊಂಡು ನಂತರ ಇದಕ್ಕೆ ಉಳಿದಿದ್ದೆಲ್ಲ ಒಂದೊಂದೇ ಪದಾರ್ಥಗಳನ್ನ ಹಾಕ್ಕೊಳ್ತಾ ಹೋಗೋದು. ಈಗ ನಾನು ಕುಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಮೆಣಸು ಜೀರಿಗೆ ಪುಡಿ ಎಷ್ಟು ನುಣ್ಣಗೆ ಕುಟ್ಕೊಂಡಿದ್ದೀನಿ ಅಂತ ಐಡಿಯಾ ಬಂತಲ್ವ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಧಾರಾಳವಾಗಿ ಹಾಕ್ಕೊಳ್ಳಿ. ಹಾಗೆ ಒಂಚೂರು ಕಾಯಿ ತುರಿ ಜಾಸ್ತಿ ಏನು ಬೇಡ, ಸ್ವಲ್ಪ ಕಾಯಿ ತುರಿ ಬಿದ್ದರೆ ಚೆನ್ನಾಗಿರುತ್ತೆ. ಇದಾದಮೇಲೂ ಕೂಡ ನಾನು ಒಂದ್ಸತಿ ಕಡ್ಕೊಳ್ತೀನಿ, ಕ್ಯಾಮ್ರಾನ ಕಡ್ದಿಟ್ಕೋತೀನಿ. ಯಾಕೆಂದರೆ ಕ್ಯಾಮ್ರಾ ಕೈಯಲ್ಲಿರೋದ್ರಿಂದ ನಿಮಗಿಲ್ಲಿ ತೋರಿಸೋದಕ್ಕೆ ಆಗ್ತಿಲ್ಲ. ಇದನ್ನು ಕುದಿಯೋದಕ್ಕಿಟ್ಟರೆ
ಉಪ್ಪು ಹಾಕಬೇಕು ಖಂಡಿತ. ವ್ಲಾಗ್ ಮಾಡ್ತಿದ್ದೆ, ಬ್ಯಾಟ್ರಿ ಹೊಟ್ಟೋಯ್ತು ಕ್ಯಾಮ್ರದ್ದು. ಸೊ ಸ್ವಲ್ಪ ಹೊತ್ತು ಚಾರ್ಜಿಗೆ ಹಾಕ್ಬಿಟ್ಟು ಬಂದೆ. ಅಷ್ಟರಲ್ಲಿ ಸಾರು ಕುದ್ದು ರೆಡಿಯಾಗಿತ್ತು. ಅದಕ್ಕೊಂದು ಒಗ್ಗರಣೆ ಹಾಕಿದೆ ತುಪ್ಪದಲ್ಲಿ. ಚೂರು ಸಾಸಿವೆ, ಚೂರು ಜೀರಿಗೆ ಏನು ಜಾಸ್ತಿ ಹಾಕೋದು ಬೇಡ, ಯಾಕಂದರೆ ಆಲ್ರೆಡಿ ಕುಟ್ಟು ಹಾಕಿರೋದ್ರಿಂದ ಅದ್ರದ್ದೊಂದು ರುಚಿ ಅದರದ್ದೇ ಒಂಥರ ಓವರ್ ಪವರ್ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಾಕಿದೆ. ಆಗಸ್ಟ್ 15 ಅಲ್ವಾ ಇವತ್ತು, ರಜಾ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಸುತ್ತಮುತ್ತ ಗಲಾಟೆ ಜಾಸ್ತಿ ಇದೆ. ಸಾರಿ ಫಾರ್ ದಟ್. ಹಾಂ, ಸಾರಿಗೆ ಒಗ್ಗರಣೆ ಹಾಕಿದೆ. ಆಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡೀನಿ. ಕೆಲವರಿಗೆ ಜ್ವರದಲ್ಲೆಲ್ಲ ತಿನ್ನಬಾರ್ದು ಒಂದ್ಸರಿ ನಿಂಬೆಹಣ್ಣು ಹಿಂಡ್ಕೊಂಡಿದ್ರು ನಡೆಯುತ್ತೆ. ಬೇರೆ ದಿವಸ ಆದರೆ ನಿಂಬೆಹಣ್ಣು ಹಿಂಡಿದ್ರೆ ಒಂದೊಳ್ಳೆ ರುಚಿ ಬರುತ್ತೆ. ಬಟ್ ಈ ಸಾರು ಜ್ವರ ಬಂದಾಗ ಇದರಲ್ಲಿ ಬಿಸಿಯನ್ನು ಕಲ್ಸ್ಕೊಂಡು ತಿಂದಾಗ ನಿಜವಾಗ್ಲೂ ಹಿತವಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೇನೆ ಸಿಹಿಗುಂಬಳಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ತೆ. ಪಲ್ಯದ ರೆಸಿಪಿ ಅದನ್ನೇನು ನಾನು ನಿಮಗೆ ತೋರಿಸ್ಲಿಲ್ಲ, ಯಾಕೆಂದರೆ ತುಂಬ ಸಿಂಪಲ್ಲು, ಎಷ್ಟೊಂದು ಸರಿ ತೋರಿಸೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಇಟ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹೆಚ್ಚಿಟ್ಟಿರೋ ತರಕಾರಿ ಹಾಕಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಆ ಒಗ್ಗರಣೆನಲ್ಲೇ ಬೆಂದು ಹೋಗ್ಬಿಡುತ್ತೆ. ಎಣ್ಣೆನೂ ಜಾಸ್ತಿ ಹಾಕಬೇಕಲ್ಲ, ಒಂದು ಚಿಕ್ಕ ಚಮಚ ಎಣ್ಣೆ ಹಾಕ್ಕೊಂಡ್ರೆ ಸಾಕಷ್ಟೇ. ಜ್ವರ ಬಂದಾಗೆಲ್ಲ ತುಂಬ ಎಣ್ಣೆ ಹಾಕ್ಕೊಂಡು ಮಾಡಿಕೊಂಡು, ಅಥವಾ ಜ್ವರ ಹೋಗ್ತಿದ್ದಾಗ ಅಥವಾ ಹೋದ್ಮೇಲೆ ಫ್ಯೂ ಡೇಸ್ ಸ್ವಲ್ಪ ಎಲ್ಲ ಕಂಟ್ರೋಲ್ ಇದ್ರೇ ಒಳ್ಳೇದಲ್ವ, ಚೆನ್ನಾಗಿ ಅರಗೋದಕ್ಕೆ ಸಹಾಯ ಆಗುತ್ತೆ. ಹೆವಿಯಾಗಿ ಫ್ಯಾಟ್ ಅಂಶ ಇದ್ದರೆ ಯಾವುದೇ ಥರದ್ದಿರ್ಬೋದು, ಒಳ್ಳೇದು ಅಲ್ಲ. ಸೊ ಅದನ್ನು ಮಾಡಿ ಮುಗಿಸ್ದೆ. ನಿಮ್ಮಲ್ಲಿ ಇನ್ನೊಂದು ವಿಷಯ ಏನು ಅಂತಂದರೆ, ನನಗೂ ಖುಷಿ ಆಯಿತು. ಬಟ್ ಇದು ಒಂದು ಕಾಯ್ತಾ ಇದ್ದೀನಿ, ಏನು ಅಂದರೆ 100K ಆಗೋದಕ್ಕೆ. ಯಾವ್ದಾರು 100K ಆಗಬೇಕು, ಚಾನಲ್ನಲ್ಲಿ ಆಲ್ರೆಡಿ ಆಗಿದೆಯಲ್ವ ಅಂತ ಅನ್ನಿಸ್ಬೋದು. ಅದಕ್ಕೆಲ್ಲ ಕಷಾಯದ ರೆಸಿಪಿ ನಾನೇನು ನಿಮ್ಮ ಜೊತೆ ಹಂಚ್ಕೊಂಡಲ್ಲ. ಆ ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗಿದೆ. ತುಂಬ ಜನ ನೋಡ್ತೀರಾ, ಶೇರ್ ಮಾಡ್ತೀರಾ, ಮೆಸೇಜಸ್ ಕಳಿಸ್ತೀರಾ. ಬೃಂದ, ನಾನು ಕೂಡ ಕಷಾಯದ ಪುಡಿ ಮಾಡ್ತೀನಿ, ಆದರೆ ನಿಮ್ಮ ಸ್ಟೈಲಲ್ಲಿ ಇವತ್ತು ಮಾಡಿದೆ. ನಮ್ಮಲ್ಲಿ ಇಷ್ಟ ಆಯಿತು. ಹಾಗೆಯೇ ಸ್ವಲ್ಪ ಶೀತ ಆಗಿತ್ತು ಮಾಡ್ಕೊಂಡು ಕುಡಿದ್ವಿ, ತುಂಬ ಹಿತ ಅನಿಸ್ತು ಗಂಟ್ಲಿಗೆ. ಈ ಥರದ ಮೆಸೇಜ್ಗಳು ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನನಗೂ ಕೂಡ ಉದ್ದೇಶ ಅದೇ ಆಗಿರುತ್ತೆ, ಶೇರ್ ಮಾಡಿದಾಗ ನಿಮಗೂ ಕೂಡ ಅದರಿಂದ ಒಂದು ಲಾಭ ಆಗಲಿ, ಆರೋಗ್ಯಕ್ಕೆ ಒಳ್ಳೆಯದಾಗಿ ಆರೋಗ್ಯವಾಗಿ ಚೆನ್ನಾಗಿರಲಿ ಅಂತ ಹೇಳಿನೇ. ಆ ರೆಸಿಪಿನ ನೀವು ಇನ್ನೂ ನೋಡಿಲ್ಲ ಅಂದರೆ ಖಂಡಿತ ನೋಡ್ಕೊಂಡು ಬನ್ನಿ, ಶೇರ್ ಮಾಡಿ. ಅಫ್ಕೋರ್ಸ್ ಸುಮಾರು 60K ತನಕ ಹೋಗಿದೆ, ಅಥವಾ ಅದಕ್ಕಿಂತ ಚೂರು ಹೋಗಿರ್ಬೋದು. ನಾನು ರೀಸೆಂಟಾಗಿ ಚೆಕ್ ಮಾಡಿಲ್ಲ. 100K ಆಗೋದಕ್ಕೆ ಖಂಡಿತ ಕಾಯ್ತಾ ಇದ್ದೀನಿ. ಒಂದು ಖುಷಿ ಇರುತ್ತಲ್ವ, ಒಂದು ಮೈಲ್ ಸ್ಟೋನ್ ತಲುಪಿದಾಗ ಆಗುವಂಥ ಖುಷಿ ಒಂದು, ಜೊತೆಗೆ ಓಕೆ ಒಂದೇನೋ ಒಂದು ನಮ್ಮ ಕಡೆಯಿಂದ ಒಂದು ಎಫರ್ಟಿಗೆ ಒಂದು ಫಲ ಸಿಕ್ತು ಅಂಥೇಳಿ ಒಂದು ಖುಷಿ ಸಿಗತ್ತೆ. ಸೊ ಇದೊಂದು ವಿಷಯ ನಿಮ್ಮ ಹತ್ರ ಹಂಚ್ಕೋಬೇಕಾಯಿತು. ಹಾಗೆಯೇ ರಾಗಿ ದೋಸೆನೂ ಅಷ್ಟೇ. ರಾಗಿ ದೋಸೆ ಅಂದರೆ ಮಾಮೂಲಿ ಹಿಟ್ಟು ಕದ್ರಿ ಮಾಡೋ ರಾಗಿ ದೋಸೆ ಅಲ್ಲ. ನನ್ನ ಚಾನಲ್ನಲ್ಲಿ ರಾಗಿ ದೋಸೆ ಹೆಸರು ಕಾಳು ಜೊತೆಗೆ ಒಂದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿರೋ ರೆಸಿಪಿ ಅದು. ನನಗೆ ತುಂಬಾ ಇಷ್ಟ ಆಗೋ ದೋಸೆ ಅಂದರೆ ನನಗೆ ತುಂಬ ಇಷ್ಟ. ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ಎಷ್ಟು ಥರದ ದೋಸೆಗಳನ್ನ ಶೇರ್ ಮಾಡ್ಕೊಂಡು. ಈ ದೋಸೆ ಕ್ವೀನ್ ಅಂತ ಯಾರೋ ಕಾಮೆಂಟ್ಸ್ಗಳನ್ನ ಹೇಳ್ತಿದ್ರು. ಎಂಡ್ಲೆಸ್ ದೋಸೆಗಳ ರೆಸಿಪಿನ ಶೇರ್ ಮಾಡ್ತಾ ಹೋಗಬೇಕು. ಇಲ್ದಿದ್ರೆ ಏನಂತಾರಲ್ಲ, ದೋಸೆ ಅನ್ನೋದು ತುಂಬ ರುಚಿ ಒಂದೇ ಅಂತಲ್ಲ, ಆರೋಗ್ಯಕ್ಕೆ ಹಿತವಾಗಿರೋ ಹಾಗೆ ಮಾಡ್ಕೊಂಡು ಹೋದರೆ ಎಷ್ಟು ಥರ ದೋಸೆಗಳು ಬೇಕಾದ್ರೂ ಮಾಡ್ಬೋದು. ತಿಂಡಿಗೆ ಒಂದೊಂದು ಬಗೆ ದೋಸೆ ಮಾಡ್ಕೊಂಡು ತಿಂದು ಆರೋಗ್ಯ ಹೆಚ್ಚಿಸ್ಕೊಳ್ಳೋದಾದರೆ ಯಾಕೆ ಟ್ರೈ ಮಾಡಬಾರ್ದು ಅಲ್ವಾ? ಸೊ ಆ ರೆಸಿಪಿನೂ ಅಷ್ಟೇ ಸುಮಾರು ಜನ ನೋಡಿದ್ದೀರಾ. ಬಟ್ ಇನ್ನೂ ತುಂಬ ಜನ ನೋಡಿದ್ರೆ ನಿಮಗೆ ಅದರಿಂದ ಲಾಭ ಅಂತ ನನಗನ್ಸುತ್ತೆ. ರಾತ್ರಿ ನೆನೆಸಿಟ್ಬಿಟ್ರೆ ಬೆಳಗ್ಗೆ ಹೊತ್ತಿಗೆ ಹಿಟ್ಟು ರೆಡಿ ಮಾಡಿಕೊಂಡು ದೋಸೆ ಹಾಕ್ಬಿಡ್ಬೋದು. ಅಷ್ಟು ಸುಲಭವಾಗಿ ಮಾಡೋವಂಥ ರೆಸಿಪಿ. ಯಾಕೆಂದರೆ ಸಾಮಾನ್ಯವಾಗಿ ದೋಸೆ ಮಾಡಬೇಕು ಅಂದರೆ ನಮಗೆ ನೆನೆಸಿಟ್ಟು ಹುದುಗ್ ಬರೆಸಿ ಇದೆಲ್ಲ ತಲೆಯಲ್ಲಿರುತ್ತೆ. ಇವೆಲ್ಲ ಏನೂ ಇಲ್ಲ, ತುಂಬಾ ಸಿಂಪಲ್ ಆಗಿರೋವಂಥದ್ದು. ಅದು ಕೂಡ ಟ್ರೈ ಮಾಡಿ ನೋಡಿ. ಇಷ್ಟು ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬ. ನಿಮ್ಮಲ್ಲಾಗಲೇ ಸುಮಾರು ಜನ ಕಳಶಕ್ಕೆ ಸೀರೆ ಉಡಿಸಿ ಹಣ್ಣು ತರಕಾರಿ ಎಲ್ಲ ತಂದು ನೈವೇದ್ಯಕ್ಕಾಗಲೇ ಸಿಹಿ ಬಗೆ ಎಲ್ಲ ತಯಾರು ಮಾಡಿಕೊಂಡು ನೀವು ಕೂಡ ಶಾಪಿಂಗ್ ಮಾಡಿ ಎಲ್ಲ ನಾಳೆ ಕಾಯ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ಸೀರೆ ಉಟ್ಕೋಬೇಕು, ಆ ಬಳೆ ಹಾಕೋಬೇಕು, ಈ ಒಡವೆ ತೊಟ್ಕೋಬೇಕು ಅಂಥೇಳಿ ಎಲ್ಲರಿಗೂ ಮುಂಚಿತವಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ. ನನಗೂ ಕೂಡ ಈ ಹುಷಾರಿಲ್ಲದೆ ಇರೋದ್ರಿಂದ ಸ್ವಲ್ಪ ಲಾಸ್ಟ್ ವೀಕಲ್ಲಿ ಅವಾಗ ವೀಡಿಯೋಸ್ ಆಗಲಿ, ಅಂದರೆ ರೆಸಿಪಿ ವೀಡಿಯೋಸ್ ಆಗಲಿ ಅಥವಾ ವ್ಲಾಗ್ ಆಗಲಿ ಅದು ಹಾಕೋಕ್ಕಾಗಲಿಲ್ಲ. ಹಾಗಾಗಿ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಈ ವಿಡಿಯೋ ಬಂದಂಗೆ ಆಯಿತು. ಇಷ್ಟು ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗು ಒಂದು ಚೆನ್ನಾಗಿರೋದು, ಎಕ್ಸೈಟಿಂಗ್ ಆಗಿರೋದು, ಇಂಟ್ರೆಸ್ಟಿಂಗ್ ಆಗಿರೋದು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಆಸ್ ಆಫ್ ನೋ ಪ್ಲ್ಯಾನ್ ಪ್ರಕಾರ ಗೊತ್ತಿಲ್ಲ, ನೋಡೋಣ ಏನೇನಾಗುತ್ತೆ ಅಂಥೇಳಿ. ಬಂದರೆ ಅದಾದರೆ ಖಂಡಿತ ಆ ಬ್ಲಾಗ್ ನಿಮಗೆ ಬರುತ್ತೆ, ನೀವು ನೋಡ್ತೀರಾ. ಇಲ್ಲ ಅಂತಂದರೆ ನೋಡೋಣ ಅದಕ್ಕೂ ಮುಂದಿನ ವಿಡಿಯೋ ಯಾವುದಾಗಿರುತ್ತೆ ಅಂತ ಅದು ಕೂಡ ಹೇಳ್ತೀನಿ. ಇಷ್ಟ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಚಾನಲ್ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳಿದಂಥ 2 ವಿಡಿಯೋ ನೀವು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಸಿಗೋಣ ಇನ್ನೊಂದು ಸುಂದರವಾದ ವ್ಲಾಗ್ನಲ್ಲಿ. ಧನ್ಯವಾದಗಳು.